SS ಬ್ಯೂಟಿಷಿಯನ್ ಆ್ಯಂಡ್ ಮೇಕವರ್ ಟ್ರೈನಿಂಗ್ ಸೆಂಟರ್ ಹೇಳ್ಬಿಟ್ಟು ನಾನು ಶುಗರ್ ಪಪ್ ಅಂತ ಹೇಳಿಬಿಟ್ಟು ಇದು ವೈನ್ ಕಲರ್ದು ಮೆರೂನ್ ರೆಡ್ ಬರುತ್ತೆ ಸ್ವಲ್ಪ. ಸೊ ತುಂಬ ಚೆನ್ನಾಗಿದೆ. ಸೊ ಇವಾಗ ಅಪ್ಲೈ ಮಾಡಿ ತೋರಿಸ್ತೀನಿ ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ನೋಡಿ, ಇದು ಲಾಂಗ್ ಲಾಸ್ಟಿಂಗ್ ಇರುತ್ತೆ ಮತ್ತು ತುಂಬ ಚೆನ್ನಾಗಿರುತ್ತೆ. ಒಂದು 24 hours ಇರುತ್ತೆ. ಸೊ ನೋಡಿ, ಇದು ನಾರ್ಮಲ್ ಟಿಶ್ಯೂ ನೋಡಿ, ಹತ್ತಿಲ್ಲ. ಐಲೈನರ್ನ ಯಾವ ಥರ ಅಪ್ಲೈ ಮಾಡಬೇಕು ಅಂತ ತೋರಿಸ್ತೀನಿ ನೋಡಿ. ಇದು ಫಾರೆವರ್ 52 ಲಾಂಗ್ ಲಾಸ್ಟಿಂಗು ವಾಟರ್ ಪ್ರೂಫ್ದು ಇದು. ಸೊ ಈ ಥರ ಇರುತ್ತೆ. ನೆಕ್ಸ್ಟ್ ಈ ಥರ ಇರುತ್ತೆ. ನೋಡಿ, ಇಲ್ಲಿಗೆ ಯಾವ ಥರ ಐಲೈನರ್ ಅಪ್ಲೈ ಮಾಡಬೇಕು ಅಂತ ನಾನು ಇವಾಗ ತೋರಿಸ್ತೀನಿ. ನಾನಿವಾಗ ಐ ಮೇಕಪ್ ಮಾಡ್ಕೊಂಡಿದ್ದೀನಿ. ನನ್ನ ಕಣ್ಣು ತುಂಬ ಸ್ಮಾಲ್ ಇರೋದ್ರಿಂದ ನೋಡಿ, ನಿಮಗೆ ಕಾಣಿಸಲ್ಲ, ಇವಾಗ ತೋರಿಸಿದ್ದೀನಿ. ಸೊ ನೀವು ಡೈಲಿ ಯೂಸ್ ಮಾಡಬೇಕಾಗುತ್ತೆ. ಒಂದು 5 days ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಒಬ್ಬೊಬ್ಬರು ಕೇಳ್ತಾರೆ ಕಣ್ಣಲ್ಲಿ ಐಲೈನರ್ ಹಚ್ಚಿದ್ರೆ ನೀರು ಬರುತ್ತೆ ಅಂತ ಹೇಳ್ತಾರೆ. ಅದೇನಕ್ಕೆ ಅಂತಂದರೆ, ನೀವು ಸ್ವಲ್ಪ ಲೋ ಕ್ವಾಲಿಟಿ ತೊಗೊಂಡಿದ್ರೆ ಅದು ಸ್ವಲ್ಪ ಕೆಮಿಕಲ್ಸ್ ಇರೋದ್ರಿಂದ ಕಣ್ಣೊಳಗಡೆ ಹೋದಾಗ ಅದು ಉರಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತು ಕಣ್ಣಲ್ಲಿ ನೀರು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನೀವು ಬ್ರ್ಯಾಂಡೆಡ್ ಎಲ್ಲ ಯೂಸ್ ಮಾಡಿದ್ರೆ ಅದೊಂದು ಸ್ವಲ್ಪನೂ ಉರಿಯೋದು ಇಲ್ಲ ಮತ್ತು ನೀರು ಬರೋದು ಇಲ್ಲ. ಸೊ ತುಂಬ ಚೆನ್ನಾಗಿರುತ್ತೆ ಮತ್ತು ಲಾಂಗ್ ಲಾಸ್ಟಿಂಗ್ ಇರುತ್ತೆ, ವಾಟರ್ ಪ್ರೂಫ್ ಇರೋದ್ರಿಂದ. ಸೊ ಅದು ಎಲ್ಲೂ ಸ್ಪ್ರೆಡ್ ಆಗಲ್ಲ ಎಲ್ಲಿ ಅವ್ರದ್ದೇನೆ. ಸೊ ಮಸ್ಕರನ ಯಾವ ಥರ ಯೂಸ್ ಮಾಡಬೇಕು ಅಂತ ತೋರಿಸ್ತೀನಿ. ಇಷ್ಟೇ, ಅಪ್ಪಿಗೆ ಅಪ್ಲೈ ಮಾಡಬೇಕಾಗುತ್ತೆ. ಸೊ ಇದು ಅಷ್ಟೇ. ಮಸ್ಕಾರನೂ ಅಷ್ಟೇ, ಇದು ವಾಟರ್ ಪ್ರೂಫು, ತುಂಬ ಚೆನ್ನಾಗಿದೆ ಇದೂ ಕೂಡ. ಸೊ ಇದು ಲಾಂಗ್ ಲಾಸ್ಟಿಂಗ್ ಇರುತ್ತೆ. ಸೊ ಯಾವ ಥರ ಅಂದರೆ ಡೌನ್ ಇದು ಮಾಡಿಬಿಟ್ಟು ಅಪ್ಪಿಗೆ ರೊಟೇಟ್ ಮಾಡಬೇಕಾಗುತ್ತೆ. ಯಾರಿಗೆ ಸ್ವಲ್ಪ ರೆಪ್ಪೆಗಳು ತುಂಬ ಸ್ಮಾಲ್ ಇರುತ್ತೆ ಅವ್ರಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾರ್ಮಲ್ ಮೇಕಪ್ಗೆ ಹೇಳ್ತಾ ಇರೋದು ಇದು. ಡೈಲಿ ಯೂಸಿಗೆ ನೀವು ಯಾವ ಥರ ಅಪ್ಲೈ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಐಲ್ಯಾಶಸ್ ತುಂಬ ಸ್ಮಾಲ್ ಇರುತ್ತಲ್ವ ಒಬ್ಬೊಬ್ಬರಿಗೆ, ಅದಕ್ಕೋಸ್ಕರ ನೀವು ಐಲ್ಯಾಶಸ್ಸು ಬೇಕಾದರೆ ಇಟ್ಕೋಬೋದು. ಬಟ್ ಯಾವ ಥರ ಮಸ್ಕಾರ ಯೂಸ್ ಮಾಡೋದು ಅಂತ ತೋರಿಸಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ, ಲೈಕ್, ಕಾಮೆಂಟ್, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.